ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್. ಯಾಕೆ ಬೇಕಾಗಿತ್ತು? ಲಾಯರ್ ಗುಂಡಣ್ಣ ಅವ್ರು ಬೇಕಾಗಿತ್ತು. ಕರಿಕೋಟ್ ಬಿಳಿ ಗುಂಡಣ್ಣವರು ಯಾಕೆ ಬೇಕು? ನಂದೊಂದು ಕೇಸ್ ಇತ್ತು, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಓಹ್, ಇಲ್ಲೇ ಹೊರಗಡೆ ಹೋಗಿದ್ದಾರೆ. ಗುಂಡಣ್ಣ ನಾನು ಸಿಕ್ಕಾಬಿಟ್ಟೆ ಕ್ಲೋಸು. ಅವ್ರು ನನ್ನ ಮಾತು ಮೀರದೇ ಇಲ್ಲ. ನಿಮ್ಮ ಹೆಸರು? ಕಮಲಾ ಅಂತ. ನಮ್ಮೂರ್ ಕೆರೆಯಲ್ಲಿ ಸಿಕ್ಕಾಬಿಟ್ಟೆ ಬಿಡ್ತೋಕೊಂಡ್ರಿ. ಇಡೀ ಇಂಡಿಯಾಗೆ ಗೊತ್ತು ನಿಮ್ಮ ಹೆಸರು. ಸೂಪರ್ ಆಗಿದೆ. ಆದ್ರೆ ಸಿದ್ರಾಜ್ ಗೊತ್ತಿಲ್ವಲ್ಲ? ಈ ಲೂಸ್ ಮದವ್ರಪ್ಪನ. ಆ ವಿಷಯ ಎಲ್ಲ ನಾನು ನಿಮ್ಮ ಹತ್ರ ಯಾತಕ್ ಮಾತಾಡ್ಬೇಕು? ನಾನು ಲಾಯರ್ ಹತ್ರನೇ ಮಾತಾಡ್ತೀನಿ. ಗುಂಡಕ್ ಬೆಳಗ್ಗೆ ಚೆನ್ನಾಗಿದ್ದೀರಾ? ನಿಮಗ್ ಮದುವೆ ಆಗಿದ್ಯಾ? ಅಯ್ಯೋ ಇನ್ನೂ ಇಲ್ಲಪ್ಪ, ಕೇಸ್ ಮುಗಿದ್ಮೇಲೆ ಮದ್ವೆ. ನನಗೂ ಮದುವೆ ಆಗಿಲ್ಲ. ಸೆಟ್ಲ್ ಆಗ ಕೇಸ್ ಅಂತೂ ಯಾವ್ದೂ ಇಲ್ಲ. ನನ್ನ ಹೆಸರು ಮಂಜ, ತುತ್ತೂರಿ ಮಂಜ. ಈ ಮಂಜ ಓದಿದ್ರೆ ತುತ್ತೂರಿ, ಬಾಲೇರಲ್ಲ ಬೇಲ್ಪುರಿ, ಮಲೆನಾಡ್ ಕಡೆನು. ನಂದು ಶಿವಮೊಗ್ಗ. ಅಯ್ಯೋ, ನಮ್ದು ತೀರ್ಥಹಳ್ಳಿ ಕಣ್ರಿ. ನನ್ಗೆ ನಿಮ್ಗೆ ಗಾಜನೂರ್ ಹತ್ರ ಆಗುತ್ತೆ. ಯಾವಾಗ್ಲೂ ಮೀಟ್ ಮಾಡ್ಬೋದು. ಅದೇ ಅಡಿಕೆ ತೋಟ, ಅದೇ ಬಾಳೆ ತೋಟ, ಅದೇ ಗಾಳಿ, ಅದೇ ವಾತಾವರಣ ಸೂಪರ್ ಆಗಿರುತ್ತೆ. ಈ ಸರಿ ಸ್ವಲ್ಪ ಜಾಸ್ತಿ ಮಳೆ ಆಗಿದೆ ಅಲ್ವಾ? ನನಗೆ ಗುಂಡಣ್ಣ ಅವ್ರು ಬೇಕು. ಓ, ಲಿಂಗನ್ ಮಕ್ಕಿ ಫುಲ್ ಆಗ್ಬಿಟ್ಟಿದೆ. ಜನಗಳ ಖುಷಿನ ಕೇಳದೆ ಬೇಡ ನೋಡಿ. ನನಗ್ ಗುಂಡಣ್ಣ ಅವ್ರು ಬೇಕು. 5 ವರ್ಷದಿಂದ ತುಂಗಾ ನದಿ ತುಂಬೇ ಇರ್ಲಿಲ್ಲ. ಈ ಸರಿ ಉಕ್ಕಿ ಹರಿತಾ ಇದೆ. ನನಗ್ ಗುಂಡಣ್ಣ ಅವ್ರು ಬೇಕು ಅಂದೆ ಅಷ್ಟೇ. ಯಾಕೆ ಸಿಟ್ ಮಾಡ್ಕೊಂತೀರಾ? ಮೆಣಸಿನಕಾಳು ಕಾಪಿ ಸ್ವಲ್ಪ ಕಮ್ಮಿ ಕೊಡಿ. ಹಲೋ ಗುಂಡಣ್ಣವ್ರೆ, ನಾನು ತುತ್ತೂರಿ ಮಂಜ. ಎಲ್ಲಿದ್ದೀರಾ? ನಿಮ್ಮನ್ನು ಹುಡ್ಕೊಂಡು ಒಬ್ರು ಬ್ಯೂಟಿಫುಲ್ ಕ್ಲೈಂಟ್ ಬಂದಿದ್ದಾರೆ. ಹಾ ಸರಿ, ಏನಂತೆ? ಬರ್ತಾರೆ. ಗುಂಡಣ್ಣವ್ರಿಗೆ ಎಲ್ಲ ಕೇಸ್ಗಳನ್ನು ನಾನೇ ರೆಕಮೆಂಡ್ ಮಾಡೋದು. ನಾನು ರೆಕಮೆಂಡ್ ಮಾಡಿದೆ ಅಂದ್ರೆ ಕಡಿಮೆ ಫೀಸ್ ತಗೊಂತಾರೆ, ಕೇಸ್ನ ಗೆಲ್ತ್ ಕೊಡ್ತಾರೆ. ತುಂಬಾ ಥ್ಯಾಂಕ್ಸ್ ಮಂಜು ಅವರೇ. ಈ ಕೇಸ್ ಗೆಲ್ಸೋದಕ್ಕೆ ನಿಮ್ ಹೆಲ್ಪ್ ನನಗ್ ಬೇಕು. ಅಯ್ಯೋ, ನಿಮ್ಮಂತ ಬ್ಯೂಟಿಫುಲ್ ಹುಡುಗಿಗೆ ಸಹಾಯ ಮಾಡದೆ ಸ್ವಾಟ್ಮೂತಿಗೆ ಸಹಾಯ ಮಾಡಕತ್ತದ? ಗುಂಡಣ್ಣವ್ರೆ, ನಿಮ್ಗೋಸ್ಕರ ಒಂದು ಕೇಸ್ನ ಕಷ್ಟಪಟ್ಟು ಹುಡ್ಕೊಂಡ್ ಬಂದಿದ್ದೀನಿ. ಇವ್ರ ಹೆಸರು ಕಮಲಾ ಅಂತ. ದಯವಿಟ್ಟು ಇವ್ರ ಕೇಸ್ನ ನೀವು ಗೆಲ್ಸ್ಕೊಡ್ಲೇಬೇಕಪ್ಪ. ಫೀಸ್ ಮಾತ್ರ ಕಡಿಮೆ ತಗೊಳ್ಳಿ. ಯಾಕಂದ್ರೆ ಒಳ್ಳೆ ಹುಡುಗಿ, ನಮ್ಮೂರ್ ಹುಡುಗಿ, ಶಿವಮೊಗ್ಗದವಳು. ಶಿವಮೊಗ್ಗದವರು ನೀವು? ವಾವ್, ಶಿವಮೊಗ್ಗ ಅಂದ ತಕ್ಷಣ ನನಗೆ ರಾಷ್ಟ್ರಕವಿ ಕುವೆಂಪು ಅವ್ರು ನೆನಪಾಗ್ತಾರಮ್ಮ. ಎಷ್ಟೋ ಸಾಹಿತಿಗಳು ತಮ್ಮ ನೆಲನ ಬಿಟ್ಟು ಬೆಂಗಳೂರಿಗೆ ಬಂದು ಠಿಕಾಣಿ ಹೊಡಿಯೋದಕ್ಕೆ ಸಾಯ್ತಾ ಇರ್ತಾರೆ. ಆದ್ರೆ ನಮ್ಮ ಕುವೆಂಪು ಅವರು ಇದರ ಜಂಜಾಟ ಎಲ್ಲ ಬಿಟ್ಟು ಮರಳಿ ಮಣ್ಣಿಗೆ ಹೋದ್ರು, ಮರಳಿ ಗೂಡಿಗೆ ಹೋದ್ರಮ್ಮ. ಅಂತ ದಾರ್ಶನಿಕರು ನಮ್ಮ ನಾಡಿನಲ್ಲಿ ಮತ್ತೆ ಮತ್ತೆ ಹುಟ್ಟತಾ ಇರ್ಬೇಕು. ಅಂತ ನಾಡಿನಲ್ಲಿ ನೀನು ಹುಟ್ಟಿದ್ಯಾ, ನಿನ್ನ ಕೇಸ್ನ ನಾನು ಗೆದ್ದು ಕೊಡ್ತೀನಮ್ಮ. ಕೊಡಮ್ಮ ಫೈಲ್ನ. ಇದನ್ನ ಅಟ್ಲೀಸ್ಟ್ 1 ವರ್ಷನಾದ್ರೂ ಬೇಕಾಗುತ್ತೆ ಗೆಲ್ಲೋದಕ್ಕೆ. ನಾನು ಆದಷ್ಟು ಬೇಗ ಗೆದ್ಕೊಡ್ತೀನಿ, ಯಾಕೆಂದ್ರೆ ನೀವು ಶಿವಮೊಗ್ಗದವರು. ಅದಕ್ಕೆ ಸರ್, ನನ್ ಫೀಸು? ನೀನ್ ತಲೆ ಕೆಟ್ಟಿದ? ಎಂತ ಮಾತಾಡ್ತೀನಿ ಮೇರಾಗೈತೆ? ಗುಂಡಣ್ಣವ್ರೆ ಫೀಸಾ? ಅವೆಲ್ಲ ಏನೋ ಕೊಡಕ್ ಹೋಗ್ಬೇಡ. ಗೆದ್ಮೇಲೆ ಏನೋ ಒಂದಿಷ್ಟು ಕೊಡು. ಲೇ ಬಡವ, ಯಾಕೋ ಫೀಸ್ ಬೇಡ, ಸ್ಟಾಂಪ್ ಪೇಪರ್ಸ್ಗೆಲ್ಲ ಫೀಸ್ ಬೇಕಪ್ಪ. ಸುಮ್ನಿರಿ ಗುಂಡಣ್ಣವ್ರೆ, ನಮ್ಮವ್ರೆಲ್ಲ ಎಂತ ದುಡ್ಡಿನ ವ್ಯವಹಾರ. ಈ 10,000 ರೂಪಾಯಿ ಇಟ್ಕೊಂಡಿರಿ. ಕೇಸ್ ಮುಗಿದ್ಮೇಲೆ ಇನ್ನು 50,000 ರೂಪಾಯಿ ಕೊಡ್ತೀನಿ. ಓಕೆ 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 ಓಕೆ. ಹಲೋ, ಮಂಜುನಾ? ನಾನೇ ಮಂಜು. ನೋಡಿ, ನೀವೇನು ತಲೆ ಕೆಡಿಸ್ಕೊಂಬಿಡಿ. ನಿಮ್ ಬಗ್ಗೆ ನಾನು ಗುಂಡಣ್ಣವ್ರ ಹತ್ರ ಎಲ್ಲ ಹೇಳಿದ್ದೀನಿ. ಪೇಪರ್ ಎಲ್ಲ ಸಬ್ಮಿಟ್ ಮಾಡಿದ್ದಾರೆ. ಇನ್ನೇನು ಶೀಘ್ರದಲ್ಲೇ ಹಿಯರಿಂಗು ಬರುತ್ತೆ. ನಿಮ್ ಕೇಸ್ ಗೆಲ್ಸ್ಕೊಡೋ ಜವಾಬ್ದಾರಿ ನಂದೇ. ತುಂಬಾ ಥ್ಯಾಂಕ್ಸ್ ಮಂಜು. ನೀವು ಮಾಡ್ತಿರೋ ಹೆಲ್ಪ್ಗೆ ನಾನು ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಏನು ಬೇಡ. ಇವಾಗ ಎಲ್ಲಿದ್ದೀರಿ? ಇಲ್ಲೇ ಮನೆ ಹತ್ರನೇ ಇದ್ದೀನಿ. ಇನ್ನೊಂದ್ 2 ನಿಮಿಷ ಬಂದ್ಬಿಡ್ತೀನಿ. ಕಮಲಾ ಅವರೇ, ನಿಮ್ಮ ಕೇಸು ಅಕ್ಸೆಪ್ಟ್ ಆಗಿದೆ. ಇನ್ನೊಂದು 2-3 ಹಿಯರಿಂಗ್ ಅಲ್ಲಿ ಮುಗಿಸ್ಕೊಟ್ಬಿಡ್ತೀನಿ. ತುಂಬಾ ಥ್ಯಾಂಕ್ಸ್ ಗುಂಡಣ್ಣ ಅವ್ರೆ. ಆಮೇಲೆ ನಿಮ್ಮಿಂದ ಒಂದ್ ಸಣ್ಣ ಹೆಲ್ಪ್ ಆಗ್ಬೇಕಾಗಿತ್ತಲ್ಲ. ಅದೇನ್ ಹೆಲ್ಪ್ ಕೇಳಿ ಮಾಡ್ತೀನಿ. ಅದು ಇವತ್ತು ಹೊಸದಾಗಿ ಒಂದು ಫಿಲ್ಮ್ ರಿಲೀಸ್ ಆಗ್ತಿದೆಯಲ್ಲ, ಅದರದ್ದು 2 ಟಿಕೆಟ್ ಬೇಕಾಗಿತ್ತು. ಥಿಯೇಟರ್ ಮುಂದೆ ನಿಂತ್ಕೊಳ್ಳಿ, ಕ್ಯೂನಲ್ಲಿ ಕೊಡ್ತಾರೆ, ತಗೊಂಡು ಹೋಗಿ. ಅದಲ್ಲ ಗುಂಡಣ್ಣ ಅವ್ರೆ, ನೀವ್ ಹೇಗಿದ್ರು ಕೋರ್ಟ್ ರೋಡ್ ಅಲ್ಲೇ ಹೋಗ್ತಿರ್ತೀರಾ, ಹೋಗ್ತಿರ್ತೀನಿ. ಹಾಗೆ ಥಿಯೇಟರ್ ಹತ್ರನೂ ಹೋಗ್ತಿರ್ತೀರಾ, ಹೋಗ್ತಿರ್ತೀನಿ. ಅದಕ್ಕೆ ನೀವೇ 2 ಟಿಕೆಟ್ ತಂದು ಕೊಟ್ಬಿಡಿ. ನಾನು ಟಿಕೆಟ್ ತಂದು ಕೊಡ್ಬೇಕಾ? ನಾನು ಯಾಕಮ್ಮ ನಿನ್ಗೆ ಟಿಕೆಟ್ ತಂದು ಕೊಡ್ಬೇಕು? ಏನಮ್ಮ ವಿಚಿತ್ರವಾಗೆಲ್ಲ ಕೇಳ್ತಾ ಇದ್ಯಾ? ಹಾಗಲ್ಲ ಗುಂಡಣ್ಣ ಅವ್ರೆ, ನೀವು ತುಂಬಾ ಇನ್ಫ್ಲೂಯೆನ್ಸ್ ಇರೋರು. ನಿಮ್ಮನ್ನ ಈಸಿಯಾಗಿ ಒಳಗಡೆ ಬಿಟ್ಬಿಡ್ತಾರೆ.
ಅದಕ್ಕೆ ನೀವೇ ತಂದ್ಕೊಡಿ ಪ್ಲೀಸ್. ಅಯ್ಯಯ್ಯೋ, ನಿನಗೇನಾದ್ರೂ ಟಿಕೆಟ್ ತಂದ್ಕೊಡ್ತಾ ಇದ್ದೀನಿ ಅಂತ ನಮ್ಮ ಹೆಂಡತಿ ವಯಸ್ಸಲ್ಲಿ ಏನಾದ್ರೂ ಕೇಳಿಸ್ಕೊಂಡ್ರೆ ನಾನು ಯಾಕಾಚಕ್ಕಿ ವಾಂಚ್ಬಿಡ್ತಾಳೆ. ತಂದ್ಕೊಡೋದಕ್ಕಾಗಲ್ಲ, ಹೋಗಮ್ಮ. ಪ್ಲೀಸ್ ಗುಂಡಣ್ಣ ಅವ್ರೆ. ಏನಮ್ಮ ಲಾಯರ್ಗೆ ಲಂಚ ಕೊಡೋದಕ್ಕೆ ಬರ್ತೀನಿ ನೀನು? ನಾನು ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ, ಹೋಗಮ್ಮ. ಗುಂಡಣ್ಣ ಅವ್ರೆ, ನಾನು ಶಿವಮೊಗ್ಗದವಳು, ಕುವೆಂಪು ಅವ್ರು ಹುಟ್ಟಿದ ನಾಡ್ನವಳು. ಕುವೆಂಪು ಕುವೆಂಪು ಕುವೆಂಪು, ಮನೆಯನೆಂದು ಕಟ್ಟದಿರು, ಗುರಿಯನೆಂದು ಮುಟ್ಟದಿರು, ಹಾಗೂ ನೀರನೇ ಕೇತನ. ನಾನು ಸಾಯೋವರೆಗೂ ಕುವೆಂಪುನ ಮಾತ್ರ ಮರೆಯಲ್ಲಮ್ಮ. ಅಂತ ದಾರ್ಶನಿಕರು ನಮ್ಮ ನಾಡಿನಲ್ಲಿ ಮತ್ತೆ ಮತ್ತೆ ಹುಟ್ಟಲೇ ಇರಬೇಕು. ನೋಡಮ್ಮ, ನಿನಗೆ ನಾನು ಕುವೆಂಪುರ ಬಗ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಅದಕ್ಕೇನಾದ್ರೂ ನೀನು ಸರಿಯಾಗಿ ಉತ್ತರ ಕೊಟ್ಬಿಟ್ರೆ ನಾನ್ ನಿನಗೆ ಟಿಕೆಟ್ ಖಂಡಿತ ತಂದು ಕೊಡ್ತೀನಮ್ಮ. ಹಾ ಸರಿ, ಕೇಳಿ ಕೇಳಿ. ನೀನು ನನ್ನ ಮನಸ್ಸಿನಲ್ಲಿ ಎತ್ತರಕ್ಕೂ ಕುತ್ಕೊಂಡ್ಬಿಟ್ಟೆ ಕಣಮ್ಮ. ನಿನಗೆ ಟಿಕೆಟ್ ಏನು, ತಿನ್ನೋದಕ್ಕೆ ಪಾಪ್ಕಾರ್ನ್ ತಂದು ಕೊಡ್ತೀನಿ, ಹೋಗಮ್ಮ. ತಗೊಳ್ಳಿ. ದುಡ್ಡು ಬೇಡಮ್ಮ, ಕುವೆಂಪು ಇಸ್ ವೆರಿ ಇಂಪಾರ್ಟೆಂಟ್. ದುಡ್ಡು ಬೇಡ, ಹೋಗಿ. ಅಯ್ಯೋ, ಹೋಗಿ ಹೋಗಿ ಅಂಕಲ್ ಹತ್ರ ಕೇಳ್ತಾ ಇದ್ದೀರಲ್ಲ, ನನ್ನ ಹತ್ರ ಹೆಂಗ್ ಹುಡುಗನ ಹತ್ರ ಕೇಳಿ ನಾನ್ ತಂದು ಕೊಡ್ತೀನಿ. ಆದ್ರೆ ಅವ್ರು ತಂದ್ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಬರೀ ಸುಳ್ಳೆ. 3 ವರ್ಷದಿಂದ ನಂಗೂ ತಂದ್ಕೊಡ್ತೀನಿ ಅಂತಂದ್ರೆ ಒಂದಿನ ತಂದ್ಕೊಡ್ಲೇ ಇಲ್ಲ. ಸರಿ ಮಂಜು ಅವರೇ, ಇವತ್ತು ಹೊಸ ಕನ್ನಡ ಫಿಲ್ಮ್ ರಿಲೀಸ್ ಆಗ್ತಿದೆಯಲ್ಲ, ಅದ್ರದ್ದು 2 ಟಿಕೆಟ್ ಬೇಕಾಗಿತ್ತು. ಪ್ಲೀಸ್ ನೀವಾದ್ರೂ ತಂದ್ಕೊಡ್ತೀರಾ? ಇವತ್ತು ಓ ತಲೆ ಸಿಡಿತಾ ಕೈ ಕೆರೆತಾ ಅಭಿಷೇಕ್ ಶಿವಳ್ಳಿಕೊಪ್ಪ ಡೈರೆಕ್ಟ್ರು ತತ್ತೀನಿ ಬಿಡಿ. ಏನಷ್ಟು ಅರ್ಜೆಂಟ್? ಅದು ನನ್ನ ರಿಲೇಟಿವ್ ಒಬ್ಳು ಆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದಾಳೆ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬಿಟ್ಟು ನಂಗೆ ಫೋನ್ ಮಾಡು ಅಂತ ಹೇಳಿದ್ಲು. ಅದಕ್ಕೆ. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀರಾ? ಕ್ಯೂ ಅಲ್ಲಿ ನಿಲ್ದೇನೆ ನಾನು ಟಿಕೆಟ್ ತತ್ತೀನಿ. ಯಾಕಂದ್ರೆ ಥಿಯೇಟರ್ ಓನರ್ ನಂಗೆ ಸಿಕ್ಕಾಪಟ್ಟೆ ಕ್ಲೋಸ್. ಸರಿ, ನಿಮ್ ಪರಿಚಯ ಆಗಿದ್ದು ನಂಗೆ ತುಂಬಾ ಒಳ್ಳೇದಾಯ್ತು. ಎಷ್ಟು ಟಿಕೆಟ್ ಬೇಕು ಅಂತ? 2 ಬೇಕಾಗಿತ್ತಷ್ಟೇ. 3 ತಂದ್ಬಿಡ್ತೀನಿ. ಯಾಕೆ? ನಿಮ್ ಜೊತೆ ಕುತ್ಕೊಂಡು ನಾನು ಪಿಕ್ಚರ್ ನೋಡ್ಬೋದಲ್ಲ? ನೋಡಿದ್ರಾಯ್ತು ಬಿಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅದು ನಾನ್ ಬಾಲ್ಕನಿಲಿ, ನೀವು ಗಾಂಧಿ ಕ್ಲಾಸ್. ಅಲ್ಲ ಹೊಡೆದ್ ಯಾಕಮ್ಮ ಓದ್ತೀಯಾ? ಮಂಜ ಯಾಕೋ ಇಷ್ಟೊಂದು ಒದ್ದಾಡ್ತಿದ್ಯಾ? ಅದು ಆಚೆ ಹೋಗಿದ್ದೆ, ಎಡವಟ ಬಿಡ್ತು ಎಲ್ಲ ಟಿಕೆಟ್ ಇದ್ದು. ಒಬ್ಬಳೆ ಬಿಟ್ಟು ಪಿಕ್ಚರ್ ನೋಡಕ್ ಹೋಗಿದ್ಯಾ? ಯಾವ ಪಿಕ್ಚರ್? ಲಾಟ್ರಿ ಟಿಕೆಟು, ಲಕ್ಕಿ ಟಿಪ್ಪು, ದೇವಸ್ಥಾನ ಟಿಕೆಟು. ತಲೆ ಕೆಟ್ಟಿರೋಂತರ ಏನೇನೋ ಮಾತಾಡ್ಬೇಡ. ನಿಜ, ಯಾರು ಹೊಡೆದಿದ್ದು? ಅದು ಕ್ಯೂವಲ್ಲಿ ನಿಂತಿದ್ದೆ, ಕೈ ಹಾಕ್ದೆ, ನಾಯಿ ಹೊಡೆದಂಗ್ ಹೊಡೆದ್ಬಿಟ್ರು. ಕೈ ಹಾಕಕ್ ಹೋದ್ಯಾ? ಎಲ್ಲಿಗೆ? ದೇವಸ್ಥಾನ ಕಿಂಡಿಗೆ. ಹಾಗಿದ್ದ ಹೊಡಿಲೇಬೇಕು. ಕೆಲಸ ಮಾಡಿದ್ರೆ ಯಾರಾದ್ರೂ ಬಿಡ್ತಾರೇನೋ? ನಿಜ ತಲೆ ಕೆಟ್ಟಿದೆ. ಹೊಡೆ, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ, ತಂದ್ ಕುಡಿ. ಕುಡಿತೀನಿ. ತಂದ್ ಕೊಡು, ಅವ್ನ್ ಕುಡಿಲಿ ಬಾ. ಅದೊಂದೇ. ಗುಂಡಣ್ಣ ಅವ್ರೆ, ಗುಂಡಣ್ಣ ಅವ್ರೆ. ಅಯ್ಯೋ, ಎತ್ಲ ಹೋಗಿದ್ರಿ ನೀವು? ನಿಮ್ಗೋಸ್ಕರ ಟಿಕೆಟ್ ತಗೊಂಡ್ ಕಾದು ಕಾದು ಸಾಕಾಗೋಗ್ಬಿಡ್ತು. ಮಂಜು, ಫಿಲ್ಮ್ ಸೂಪರ್ ಆಗಿತ್ತು. ಫಿಲ್ಮ್ ನೋಡ್ಬಿಟ್ರಾ? ನಾನು ನಮ್ಮಪ್ಪ ಇಬ್ರು ಹೋಗಿದ್ವಿ. ಫಸ್ಟ್ ಶೋ ಸೂಪರ್ ಆಗಿತ್ತು ಅಂತ ನಮ್ ರಿಲೇಟಿವ್ಸ್ಗೆಲ್ಲ ಫೋನ್ ಮಾಡಿ ಹೇಳಿದೆ. ಟಿಕೆಟ್ ಯಾರು ತಂದು ಕೊಟ್ರು? ಲಾಯರ್ ಗುಂಡಣ್ಣ ಅವರು. ಅವರೇ ಪಾಪ ಥಿಯೇಟರ್ ಹತ್ರ ಹೋಗಿ ನಮಗ್ ಟಿಕೆಟ್ ತಂದ್ಕೊಟ್ರು. ಅದ್ ಸರಿ, ಏನಾಯ್ತು? ಅದು ಥಿಯೇಟರ್ ಓನರಿಗೆ ಫೋನ್ ಮಾಡಿದೆ, ಅವ್ರ ಫೋನ್ ರಿಸೀವ್ ಮಾಡಿಲ್ಲ. ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳಕ್ ಹೋದೆ, ನಾಯಿ ಹೊಡೆದಾಗ ಹೊಡೆದಾಕ್ಬಿಟ್ರು. ಸರಿ, ನಾಳೆ ಪಿಕ್ಚರ್ಗೆ ಹೋಗೋಣ. ನಾಳೆ ಒಂದು ಪಿಕ್ಚರ್ ರಿಲೀಸ್ ಆಗ್ತಿದೆ. ಸುರೇಶ್ ಆಚಾರ್ಯ ಡೈರೆಕ್ಟ್ರು, ಪ್ರೀತಿಯ ಪಾರಿವಾಳ ಹಾರಿಹೋ ತಗ್ಯಾಳೆಯ ಅಂತ. ತುಂಬಾ ಚೆನ್ನಾಗಿರುತ್ತೆ ನೋಡೋಣ. ಬೇಡ ಬೇಡ, ನಾನು ಆಲ್ರೆಡಿ ಇವತ್ತು ಫಿಲ್ಮ್ ನೋಡ್ಬಿಟ್ಟಿದ್ದೀನಿ. ಲಾಯರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನೇ ಹೇಳ್ತೀನಿ ಬಿಡಿ. ಹೌದಾ? ಸರಿ, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಡಿ. ಹೇಳ್ತೀನಿ ಹೇಳಿ. ಮಂಜು, ಏನ್ ಯೋಚನೆ ಮಾಡ್ತಿದ್ಯೋ? ಒಂದೊಂದ್ಸರಿ ನಿಮ್ಮನ್ನ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಒಂದೊಂದ್ಸರಿ ಅಂತೂ ಪಾಪ ಪಾಪ ಅನ್ಸುತ್ತೆ. ಅಷ್ಟೊಂದ್ ಯಾಕನ್ಸುತ್ತಪ್ಪ? ನಾನು ಮದುವೆ ಆಗದೆ ಇರೋನು, ಎಲ್ಲೋಗಿ ಎಲ್ಲಿ ಬಿದ್ದು ಎದ್ದು ಬಂದ್ರು ಯಾರು ಕೇಳಲ್ಲ. ಆದ್ರೆ ಮದುವೆ ಆಗಿರೋ ಗುಂಡಣ್ಣವರು ಮದುವೆ ಆಗದಿರೋ ಕಮಲಂಗೆ ಸಿನಿಮಾ ಟಿಕೆಟ್ ತಂದು ಕೊಡ್ಬಾರ್ದು. ಒಂದಲ್ಲ 2 ಸಿನಿಮಾ ಟಿಕೆಟ್. ಯಾರ್ಯಾರು ಹೋಗಿದ್ರು? ಯಾರ್ಯಾರು ಹೋಗಿರ್ತಾರೆ? 1 ಟಿಕೆಟ್ ಕಮಲ, ಇನ್ನೊಂದು ಟಿಕೆಟ್ ಗುಂಡಣ್ಣವರು. ಗುಂಡಣ್ಣ ಅವ್ರ ಜೊತೆ ಸಿನಿಮಾಗೆ ಹೋಗಿದಾರಾ? ಹೋಗಿದ್ದಾರೆ ಅಂತಾನೆ ಹೇಳಕ್ಕಾಗಲ್ಲ, ಹೋಗಿರ್ಬೋದು. ಅಕ್ಕ, ಇತ್ತೀಚೆಗೆ ಬಾವಂದ್ ಯಾಕೋ ಅತಿ ಆಯ್ತು ಅನ್ಸ್ತಿದೆ. ಅಲ್ಲ, ಕ್ಲೈಂಟ್ ಬಂದಾಗ ಅವ್ರ ಹತ್ರ ಕೇಸ್ ತಗೋಬೇಕೆ ಹೊರತು ಸಿನಿಮಾಗ್ ಹೋಗೋದ್ರ ದುಡ್ಡಲ್ಲ. ಎಷ್ಟ್ರಲ್ಲಿ ಇರ್ಬೇಕೋ ಅಷ್ಟ್ರಲ್ಲಿ ಇದ್ರೆ ಚೆನ್ನ. ನಾನು ಹಂಗೆ ಥಿಂಕ್ ಮಾಡ್ದೆ ಕಣೆ. ಹೌದಾ ಮಂಜು ಡಿಯರ್? ಅದು ಮದುವೆ ಆಗದೆ ಇರೋರು ಯಾರಿಗಾರು ಟಿಕೆಟ್ ತಂದು ಕೊಟ್ರೆ ಯಾರು ಏನು ಹೇಳಲ್ಲ. ಮದುವೆ ಆದವರು ಟಿಕೆಟ್ ತಂದು ಕೊಡ್ಲೇಬಾರ್ದು. ನೋ ನೋ
ಹೋಗ್ಲಿ ಬಿಡಿ. ಹೋಗ್ಲಿ ಅಂತ ಸುಮ್ನೆ ಬಿಟ್ಬಿಟ್ರೆ ಹೋಗೇ ಬಿಡ್ತಾರೆ. ನಾನ್ ಅವ್ರನ್ನ ಸುಮ್ನೆ ಬಿಡಲ್ಲ. ಇದರಲ್ಲಿ ಕೆಲವು ಪಾಯಿಂಟ್ಸ್ ಗಳನ್ನ ಬರ್ದಿದ್ದೀನಿ, ಅದಕ್ಕೆ ನೀವು ರೈಟಿಂಗ್ ಅಲ್ಲಿ ಉತ್ತರ ಕೊಡ್ಬೇಕಾಗುತ್ತೆ. ಸರಿ. ಸರ ನೋಡು ಸರ. ಕಮಲ ಅವ್ರೆ, ನಿಮ್ ಸರ ತುಂಬಾ ಚೆನ್ನಾಗಿದೆಪ್ಪ. ಎಲ್ ತಗೊಂಡ್ರಿ? ಇದ ಗುಂಡಣ್ಣ ಅವ್ರು ಕೊಡ್ಸಿದ್ದು ಅವ್ರದೇ ಸೆಲೆಕ್ಷನ್. ನಿಮಗ್ ಹಿಡಿಸ್ತಾ? ಏನ್ರಿ ಇದೆಲ್ಲ? ಅಯ್ಯೋ ನನ್ನ ಏನು ಕೇಳ್ಬೇಡಮ್ಮ, ನೀನು ಇಲ್ಲೇ ಕೇಳಮ್ಮ. ನಾನು ನಮ್ಮಪ್ಪ ಇಬ್ರು ಸರ ತಗೋಣ ಅಂತ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಗುಂಡಣ್ಣ ಅವರು ಕೂಡ ಬಂದಿದ್ರು. ನಾನ್ ಬೇರೆ ಸರನ್ ಸೆಲೆಕ್ಟ್ ಮಾಡಿದ್ದೆ. ಆ ಸರ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಆಗ ಅವರೇ ಸೆಲೆಕ್ಟ್ ಮಾಡಿದ್ದನ್ನ ಬೆಲೆನೂ ಕಡಿಮೆ ಇದೆ, ಇದನ್ನೇ ತಗೊಳ್ಳಿ ಅಂತ ಹೇಳಿದ್ರು. ಅವ್ರ ದುಡ್ಡು ಕೊಡ್ಲಿಲ್ವಾ? ಅವ್ರು ಯಾಕೆ ಕೊಡ್ತಾರೆ? ಈ ಸರ ನಂದು, ನಮ್ಮಪ್ಪ ಕೊಡ್ಸಿದ್ದು. ಸೆಲೆಕ್ಷನ್ ಮಾತ್ರ ಅವ್ರದ್ದು. ಅಮಲಾ ಅವರೇ, ಈ ಕೇಸನ್ನ ನಾನು ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದೀನಿ. ಇದನ್ನ ಗೆದ್ದು ಕೊಟ್ಟೆ ಕೊಡ್ತೀನಿ. ನೀವು 2 ಪ್ರಬಲವಾದ ಸಾಕ್ಷಿಗಳನ್ನ ರೆಡಿ ಮಾಡ್ಕೊಳ್ಳಿ. ಕೋರ್ಟ್ ನಲ್ಲಿ ಅವ್ರು ಹೇಗೆ ಮಾತಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸರಿ ತೋಳಿ ಫೈಲ್ ತಗೊಂಡೋಗಿ. ಸರಿ ಗುಂಡಣ್ಣ ಅವ್ರೆ, ನಾನ್ ಬರ್ತೀನಿ. ಹೋಗಿ ಬನ್ನಿ. ಅಯ್ಯೋ, ಗುಂಡಣ್ಣವರು 2 ದಿನ ಆಯ್ತು, ಎಲ್ಲಿ ಹೋದ್ರಂತಾನೆ ನಾಪತ್ತೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಜನ ಹಂಗೆ ಬರ್ತಾ ಬರ್ತಾ ಒಂದೇ ಮುಖ ನೋಡ್ತಿದ್ರೆ ಹೊಳ್ಸೋಗ್ಬಿಡ್ತದೆ. ಹೊಸ ಸಾರ ಸಿಕ್ತರೆ ಹೆಂಡತಿ ಸಸಾರ ಆಗ್ಬಿಡ್ತವೆ. ಕಮಲ ಬಂದಾಗಿಂದಲೇ ನಮ್ ಗುಂಡಣ್ಣ ಈ ತರ ಆಡ್ತಾ ಇರೋದು. ಫೋನ್ ಮಾಡ್ತೀನಿ ಇರು. ಬಾಂಬೆಲ್ ಇದಾರಂತೆ, ಬರ್ತಾರಂತೆ. ಒಂದ್ ನಿಮಿಷ ಏರ್ಪೋರ್ಟ್. ಬಾರೋ, ಬರ್ತಾ ಬರ್ತಾ ನಮ್ ಗುಂಡಣ್ಣ ನತಿ ಆಯ್ತು ಕಣೆ. ಕಾಣೆಯಾಗಿ 3 ದಿನ ಆಯ್ತು. ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ವೈಶಾಲಿ, ಸುಮ್ನೆ ಅನುಮಾನ ಪಡೋದ್ರಲ್ಲಿ ಅರ್ಥ ಇಲ್ಲ. ಸುಮ್ನೆ ಅನುಮಾನ ಪಡ್ತಿಲ್ಲ. ಆ ಕಮಲಂಗಿ ಇವ್ರು ಮಾಡೋ ಸಹಾಯ ನೋಡ್ತಾ ಇದ್ರೆ ನನ್ಗೆ ಹಾಗೆ ಹೊಟ್ಟೆ ಉರಿಯುತ್ತೆ. ಡೌಟ್ ಮೇಲ್ ಡೌಟ್ ಶುರು ಆಗ್ತಾ ಇದೆ. ಹೌದಾ ವೈಶಾಲಿ? ಇದಕ್ಕೇನಾದ್ರೂ ಮಾಡ್ಬೇಕಲ್ಲ. ಆದ್ರೆ ಮಂಜುನು ಕಾಣಿಸ್ತಾ ಇಲ್ಲ. ನಾನು ಆಲ್ರೆಡಿ ಮಾಡಾಯ್ತು. ಮಂಜುನ ಕಳ್ಸ್ಕೊಟ್ಟಿದೀನಿ. ಹೋಗೋ ಕೋರ್ಟ್ ಹತ್ರ ನಮ್ ಗುಂಡಣ್ಣ ಏನ್ ಮಾಡ್ತಿದಾರ ಚೆಕ್ ಮಾಡ್ಕೊಂಬ ಅಂತ. ಏನಾಯ್ತು ಅಂತ ಕೇಳೋಣ ಇರು. ಹೇಳಿ ವೈಶಾಲಿ ಮೇಡಮ್. ಮಂಜ, ಏನೋ ವಿಷಯ? ಗುಂಡಣ್ಣವರು ಬಾಂಬೆಗೆ ಹೋಗಿದ್ದಂತೂ ನಿಜ. ಈ ಕಮಲ ಕೇಸ್ ಬಗ್ಗೆ ಚರ್ಚೆ ಮಾಡಕ್ ಯಾವಾಗ್ಲೂ ಗೊತ್ತಿರ್ತಿದ್ಲು. ಈಗ ಯಾಕ ಬಂದೇ ಇಲ್ಲಪ್ಪ. ಒಂದ್ಸಲ ಹೋಗ ಅವಳ ಮನೆ ಹತ್ರ ಏನ್ ನಡೀತಿದೆ ನೋಡ್ಕೊಂಬಾರ. ಮನೆ ಗೊತ್ತಿಲ್ಲ, ನಂಬರ್ ಗೊತ್ತು. ಮತ್ ಫೋನ್ ಮಾಡು. ಮಾಡ್ತೀನಿ. ಹಲೋ ಹಲೋ, ಹೇಳು ಮಂಜ. ಎಲ್ಲಿದೀಯ ನೀನು? ನಾನ್ ಬಾಂಬೆಗೆ ಹೋಗಿದ್ದೆ. ನೀನ್ ಬಾಂಬೆಗೆ ಹೋಗಿ ಅಂತ ನನಗೂ ಗೊತ್ತು. ಅದೇ ಕೋರ್ಟ್ ಕೇಸ್ ವಿಚಾರ ಇತ್ತಲ್ಲ, ನಿನಗ್ ಗೊತ್ತಲ್ವಾ? ಆಮೇಲೆ ನಾನು ಈಗ ತಾನೇ ಬಂದೆ. ಅಕ್ಕ, ಇದೇನ್ ಇಷ್ಟೊಂದ್ ನೀರ್ ಕುಡಿತಾ ಇದ್ಯಾ? ಒಂದ್ ಕೆಲ್ಸ ಮಾಡ್ಬಿಡು, ನಿನ್ ಮುಂದೆ ಒಂದ್ ದೊಡ್ಡ ಬಿಂಗೆ ತಂದಿಟ್ಬಿಡ್ತೀನಿ. ಎಷ್ಟ್ ಬೇಕಾದ್ರೂ ನೀರ್ ಕುಡಿದ್ಬಿಡು. ನಾನೆಲ್ಲ ಕುಡಿತಾ ಇದೀನಿ, ನಿಮ್ ಭಾವನೆ ಕುಡಿಸ್ತಾ ಇದಾರೆ. ಮಂಜ, ಇಷ್ಟಕ್ಕೆಲ್ಲ ನೀನೇ ಕಾರಣ ಕೊಡೋ. ನಿನಗೆ ಅವ್ರ ಮೇಲೆ ಡೌಟ್ ಬಂದಿತ್ತು ತಾನೆ? ಅವ್ರನ್ನ ಫಾಲೋ ಮಾಡ್ಬೇಕಿತ್ತು, ಬಾಂಬೆಗೆ ಹೋಗೋದನ್ನ ತಡಿಬೇಕಾಗಿತ್ತು. ಈಗ ಬಂದ್ ಮಾತಾಡ್ತಾನೆ. ಫಸ್ಟ್ ಆಫ್ ಆಲ್ ಗುಂಡಣ್ಣವರು ನಿಮ್ಗೆ ಹೇಳ್ದೆ 3 ದಿನ ಬಾಂಬೆಗೆ ಹೋಗಿ ತಪ್ಪು. ಯಾಕೆ ಹೋಗಿದ್ ಹೇಳಿ? ಅವರು ಕಮಲಾ ಜೊತೆ ಸುತ್ತಾಡಕ್ ಹೋಗ್ಬೇಕಿತ್ತು, ಅದಕ್ಕೆ ಹೋದ್ರು. ಬಾಂಬೆಯಿಂದ ಬರ್ತಾ ನಿಮ್ಗೆ ಯಾಕೆ ಗಿಫ್ಟ್ ತರ್ಲಿಲ್ಲ? ನಿಮ್ಗೆ ಯಾಕೆ ಇನ್ನು ಸಿನಿಮಾ ಟಿಕೆಟ್ ಕೊಟ್ಟಿಲ್ಲ? ನಿಮ್ಗೆ ಯಾಕೆ ಇನ್ನು ಸರ ಸೆಲೆಕ್ಟ್ ಮಾಡಿಲ್ಲ? ಸಾಕಪ್ಪ ಸಾಕು, ಬಾಯ್ ಮುಚ್ಕೊಂಡು ಸುಮ್ನೆ ಕುತ್ಕೋ. ಈಗ್ಲೇ ನನ್ನ ಹೊಟ್ಟೆ ದಗ ದಗ ಅಂತ ಉರಿತಾ ಇದೆ. ನೀನ್ ತುಪ್ಪ ಸುರಿಯೋ ಕೆಲಸ ಮಾಡ್ಬೇಡ. ಮಂಜ, ಈಗ ಅದನ್ ಬಿಡು. ಅದನ್ನ ಹೇಳ್ಕೊಬಿಟ್ಟೆ. ನೀನ್ ಹೇಳ್ದಲ್ಲ. ನಾನ್ ಹೇಳೋದ್ ಕೇಳು. ಆ ಕಮಲ ಯಾರು, ಅವಳ ಮನೆಯಲ್ಲಿ ಅವಳ ಕುಲ ಗೋತ್ರ ಎಲ್ಲ ವಿಷಯ ತಿಳ್ಕೊಂಬಂದು ನಮ್ಗೆ ಹೇಳ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಭಾವ ಅವ್ರ ಮನೆಗೆ ಹೋಗ್ತಾರ ಇಲ್ವಾ ಅಂತ ನೋಡ್ಕೊಂಡ್ ಬಾ. ಅದೊಂದ್ ಬಾಕಿ ಐತ್ ನೋಡು. ಮಂಜು, ಇದ್ ನನ್ ಜೀವನದ ಪ್ರಶ್ನೆ ಕೊಡು. ಪ್ಲೀಸ್ ಫಾಲೋ ಮಾಡು. ನಾನು ಬರ್ಲಾ? ನೀನ್ ಎಲ್ಲಿಗಮ್ಮ ನಾಯಿ ಹಿಂದೆ ಬಾಲತ್ತರ? ನೀನ್ ನಾಯಿನ? ಹಂಗಲ್ಲ, ನನ್ ಜೊತೆ ಬಂದ್ರೆ ಜನ ತಪ್ಪು ತಿಳ್ಕೊಂತಾರೆ. ಹಾಯ್ ಕಮಲಾ. ಇಲ್ಲಿಗೂ ಬಂದ್ಯಾ ಸಿದ್ರಾಜು? ಈ ಸಿದ್ರಾಜು ಯಾವಾಗ್ಲೂ ನಿನ್ನ ಫಾಲೋ ಮಾಡ್ತಾನೆ ಇರ್ತಾನೆ. ಹೌದು, 2 ದಿನದಿಂದ ಅಬ್ಸ್ಕಂಡಿಂಗ್ ಆಗ್ಬಿಟ್ಟಿದ್ಯಾ. ನಿನ್ ಫೋನ್ ಬೇರೆ ನಾಟ್ ರೀಚಬಲ್. ನೋಡು, ಆ ಡಬ್ಬ ಫೋನ್ನ ತೆಗ್ದು ಬಿಸಾಕು. ನಿನಗೆ ನಾನು ಹೊಸ ಫೋನ್ ಕೊಡಿಸ್ತೀನಿ. ಹೌದು, ಎಲ್ಲೋಗಿದ್ದೆ? ಎಲ್ಲೋ ಹೋಗಿದ್ದೆ, ಏನೋ ಕೆಲ್ಸ ಇತ್ತು. ಏನ್ ಕೆಲಸ ಅಂತ ಹೇಳ್ಬಾರ್ದಾ? ಮದ್ವೆ ಫಿಕ್ಸ್ ಮಾಡೋದಿತ್ತು, ಅದಕ್ಕೆ ಹೋಗಿದ್ದೆ. ಏಯ್, ಈ ಸಿದ್ರಾಜು ಇಲ್ಲೇ ಇದ್ದೀನಿ, ಅದಂಗ್ ಮದ್ವೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀಯಾ? ಹಲೋ, ನಾನ್ ಯಾವತ್ತಿದ್ರು ನನ್ನ ಮದ್ವೆ ಆಗೋದಿಲ್ಲ. ಆ ತರ ಕನ್ಸ್ ಕೂಡ ಕಾಣ್ಬೇಡ. ಯಾವತ್ತೋ ಯಾಕೆ, ಇವತ್ತೇ ಮದ್ವೆ ಆಗೋಣ. ಬಾ ಕಮಲಾ, ಮದ್ವೆ. ಓಹ್, ಹೀರೋ ಬಂದ್ಬಿಟ್ಟ. ನೋಡು ಮಂಜ, ಈ ಸಿದ್ರಾಜು ನನ್ ಬೆನ್ನಿಂದ ಬಿದ್ದಿದ್ದಾನೆ. ಮದ್ವೆ ಆಗು ಅಂತ ಗಲಾಟೆ ಮಾಡ್ತಿದ್ದಾನೆ.
ಸಿದ್ಧರಾಜು ಆದ್ರೇನು ಮುದ್ರಾಜು ಆದ್ರೇನು ನಮ್ಮ ಮುಂದೆ ಯಾರ ಆಟನೂ ನಡೆಯಲ್ಲ. ನಾವು ಎಷ್ಟು ಹೈಟ್ ಇದೀವ ಮೇಲೆ ಕೆಳಗೂ ಅಷ್ಟೇ ಇದೀವಿ. ಹೈಟ್ ನೋಡಿ ಯಾವತ್ತೂ ಅಳಿಬಾರ್ದು, ಫೈಟ್ ನೋಡಿ ಅಳಿಬೇಕು. ನನಗೆ ಗೊತ್ತು ಕಮ್ಮು, ನೀನು ಇಲ್ಲಿಗೆ ಬಂದೇ ಬರ್ತೀಯ ಅಂತ, ಅದಕ್ಕೆ ಕಾಯ್ತಾ ಇದ್ದೆ. ನೀನ್ ಕದ್ದು ಮುಚ್ಚಿ ಇಲ್ಲಿವರೆಗೂ ಬಂದಿದ್ಯಾ? ಇದು ಯಾರ ಮನೆ ಅನ್ಕೊಂಡಿದ್ಯಾ? ಲಾಯರ್ ಗುಂಡಣ್ಣ ಅವ್ರ ಮನೆ. ಅವ್ರೇನಾರು ಒಂದು ಫೋನ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಮಿನಿಟೇ ನೀನ್ ಜೈಲಲ್ಲಿ ಇರ್ತೀಯ. ಅವ್ನು ಪೊಲೀಸ್ಗಾರು ಫೋನ್ ಮಾಡಲಿ, ಅವ್ರ ಅಪ್ಪನ್ಗಾನ ಫೋನ್ ಮಾಡಲಿ, ನನಗೇನು? ಅದು ಸರಿ, ನೀನು ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದೀಯಾ? ನೋಡು, ಮದ್ವೆ ಫಿಕ್ಸ್ ಮಾಡೋದಕ್ಕೆ ಬಾಂಬೆಗೆ ಹೋಗಿದ್ದೆ ಅಂತ ಎಷ್ಟು ಸಲ ಹೇಳ್ಬೇಕು ನಿನಗೆ? ನೋಡು, ನಂದು ಮಂಜುದು ಮದ್ವೆ ಫಿಕ್ಸ್ ಆಗಿದೆ. ನೋಡು ಇನ್ವಿಟೇಷನ್. ಕಮ್ಮು, ನೀನು ಈ ಥರ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಮ್ಮು. ನಾನಂತ ಮಂಜುನ್ ಬಿಡಲ್ಲ. ಮಂಜು, ಓ ಅವತ್ತು ತೀರಾ ಥರ ಬಂದ್ಬಿಟ್ಟು ನಿನ್ನನ್ನು ಕಾಪಾಡ್ದ ಅಂದ್ಬಿಟ್ಟು ನೀನು ಅವ್ನ ಮದುವೆ ಆಗ್ತಾ ಇದೆಯಾ? ನೋಡೋ, ನಾನೇನು ಅಂತ ಅವನಿಗೆ ತೋರಿಸ್ತೀನಿ. ನಾನಂತೂ ನಿನ್ನ ಬಿಡಲ್ಲ ಕಮಲಾ. ಬಾ ಬಾ, ಇವಾಗಲೇ ನಾನು ನಿನ್ನ ಜೊತೆ ಮದುವೆ ಆಗ್ಬೇಕು. ಬಾ ಬಿಡು, ಬಾ ಕಮಲಾ, ಬಿಡು. ಬಾ ಕಮಲಾ. ನನಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ಬಿಡು ನನ್ನ, ಬಿಡು ಕೈನಾ. ಮಂಜು, ಯಾರೇ ನೀವು ಮಂಜು ಕೇಳ್ಕೊಂಡ್ ಬಂದಿದ್ದೀರಾ? ಮಂಜು, ನಾನು ಈ ಮನೇಲಿ ಅವನೇನಮ್ಮ? ಹೌದು ಇದ್ದಾನೆ. ಅವ್ನು ನಿಮ್ಗೇನ ಬೇಕು? ಅವ್ನು ನನ್ನ ಶತ್ರು. ಅವ್ನು ನಿಮ್ಮ ಮನೆ ಹುಡುಗ. ಕಮಲಾ, ನಿಮ್ಗೇನ ಬೇಕು? ಗೊತ್ತಿರೋ ಹುಡುಗಿ. ಓಹೋ, ಸಂಬಂಧಗಳು ಎಲ್ಲೆಲ್ಲೋ ಹೋಗ್ತಾ ಇದೆ. ನನ್ಗೆ ಇವಾಗ ಮಂಜ ಬೇಕು. ಅವನಿಗೆ ಕಾಸ್ಟ್ಲಿ ಗಿಫ್ಟ್ ಕೊಡ್ಬೇಕು. ಗಿಫ್ಟ್ ತಾನೆ, ಕೊಡಿ ಕೊಡಿ, ಧಾರಾಳ ಕೊಡಿ. ಮಂಜು ಬಾರ ಇಲ್ಲಿ. ಓಯ್, ಹೇ, ಇತ್ತ ಬಂದ? ನೋಡು, ಯಾರು ನಿಂಗೆ ಗಿಫ್ಟ್ ಕೊಡೋಕ್ ಬಂದಿದ್ದಾರೆ. ನೋಡು ಮಂಜ, ಇವ್ರು ಏನ್ ಗಿಫ್ಟ್ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಏನ್ ಕೊಟ್ರು ನಂಗೆ ಅರ್ಧ ಕೊಡ್ಬೇಕು. ನೀವು ನನಗೆ ಗಿಫ್ಟ್ ಕೊಡ್ತೀರಾ? ಈಗಲೇ ಒಂದು ಮಾತು, ನೀವೇನೇ ನನಗೆ ಗಿಫ್ಟ್ ಕೊಟ್ರು ಅದ್ರಲ್ಲಿ ಅರ್ಧ ಇವ್ರಿಗೆ ಕೊಡ್ಬೇಕು. ಫಸ್ಟ್ ಕೊಡ್ತೀನಿ, ಆಮೇಲೆ ಅರ್ಧ ಕೊಡೋದು ಬಿಡೋದು, ಆಮೇಲೆ ನೀನ್ ಕೊಟ್ಕೋ. ಬಾ. ನೀವು ಅರ್ಧ ತಗೊಂಡ್ರೆ? ನಾನು ಈ ಆಟಕ್ಕೆ ಇಲ್ಲ. ನಾನು ಈ ಆಟಕ್ಕಿಲ್ಲ ರೀ. ನೀವ್ ಯಾಕೆ ಇವ್ನು ಹೊಡಿತಾ ಇದ್ದೀರಾ? ನೋಡಿ, ನಾನ್ ಮದ್ವೆ ಆಗ್ಬೇಕು ಅಂತ ಇರೋ ಹುಡುಗಿನ ಅವ್ನ್ ಮದ್ವೆ ಆಗ್ತಾವನೆ. ನಮ್ ಮಂಜ ಅಂತ ಹುಡುಗ ಅಲ್ಲ. ಬೇಕಾದ್ರೆ ಇನ್ವಿಟೇಷನ್ ನೋಡಿ. ಲೇ ಮಂಜ, ನನ್ ತಂಗಿನ ಮದ್ವೆ ಆಗ್ತೀನಿ ಅಂತ ಈಗ ಕಂಬ್ಲಿನ ಮದ್ವೆ ಆಗಕ್ ಹೊರಟಿದ್ಯಾ? ನೀನ್ ಮಾಡ್ತೀರಾ ಸರಿ? ನಾನು ಇವಳನ್ನ ಮದುವೆ ಆಗ್ತಿದ್ದೀರಾ? ನೋಡಿ, ಇವಾಗ ಹೊಡಿಬೇಕೋ ಬೇಡ? ಮತ್ತೆ ನಾನು ಈ ಆಟಕ್ಕೆ ಬಂದೆ. ಇವನಿಗೆ ಇನ್ನೊಂದಷ್ಟು ಗಿಫ್ಟ್ ಕೊಡಿ. ರೀ ವೈಶಾಲಿ ಅವರೇ, ಸುಮ್ನೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈ ಪರಮೇಶ್ವರ್ ಅವರೇ, ನಿಮ್ಗೆ ವಿಷಯ ಗೊತ್ತಿಲ್ಲ. ಎಲ್ಲಾ ಗಂಡಸರು ಬಂದೆ ಮನೆ ಹಾಳ್ ಬುದ್ಧಿ. ನೋಡ್ರಿ, ನಮ್ ಗುಂಡಣ್ಣ ಅವಳ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ. ಮಂಜ ಅವಳನ್ನ ಮದ್ವೆ ಆಗಕ್ಕೆ ಹೊರಟಿದ್ದಾನೆ. ಒಟ್ನಲ್ಲಿ ಆ ಕಮಲನಿಂದ ನನ್ ಸಂಸಾರನೇ ಹಾಳಾಗ್ತಾ ಇದೆ. ನಮ್ಮ ಕತ್ತೆ ಬಡವ ಕಮಲನ್ ಮದುವೆ ಆಗಕ್ಕೆ ಒಪ್ಪೋಣ. ಕರೆಕ್ಟ್ ರೀ, ಮದ್ವೆ ಆಗಕ್ಕೆ ಒಪ್ಕೊಳ್ಳೋದಲ್ದೆ ಇನ್ವಿಟೇಷನ್ ಕಾರ್ಡ್ ನ ಪ್ರಿಂಟ್ ಮಾಡಿ ತಂದ್ಕೊಟ್ಟಿದ್ದಾನೆ. ನಾನು ನನ್ ಕಣ್ಣಾರ ನೋಡ್ದೆ. ಪರಮೇಶ್ವರ್ ಅವರೇ, ನೀವ್ ಏನ್ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಮಂಜುಂಗು ಬೇದಂಗು ಮದ್ವೆ ಮಾಡ್ಸಿ, ಈ ಸಮಸ್ಯೆಗೆ ಒಂದ್ ಗತಿ ಕಾಣಿಸಿ. ಇಲ್ಲ ಅಂದ್ರೆ ನಮ್ಮ ಮಾನ ಮರ್ಯಾದೆ ಹರಾಜಾಗ್ಬಿಡ್ತಾರೆ. ಹೇಳೋದು ಕರೆಕ್ಟ್. ಇದಕ್ಕೇನಾದ್ರೂ ಒಂದು ದಾರಿ ಕಾಣಿಸ್ಲೇಬೇಕು. ಅಕ್ಕ, ನೀನ್ ಸುಮ್ನೆ ಬಾಬನ್ ಮೇಲೆ ಸಿಟ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ತಪ್ಪೆಲ್ಲ ಇರೋದು ಆ ಕಳ್ ಮಂಜಂದೆ. ಅಯ್ಯೋ, ನಿನ್ ವಿಷಯನೇ ಗೊತ್ತಿಲ್ಲ. ಈ ಕಥೆಲಿ ಮಂಜುದೇನು ತಪ್ಪಿಲ್ಲ. ಅವನು ಮೇಕೆ, ಇವರು ಕೋತಿ. ಮೊಸರನ್ನ ಚೆನ್ನಾಗಿ ತಿಂದು ಅವನ ಮೂತಿಗೆ ಮೆತ್ತಿದ್ದಾರೆ. ನನ್ ವಿಷಯ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಅಕಾರ್ಡಿಂಗ್ ಟು ಲಾ, ಮೊದಲನೇ ಹೆಂಡತಿಗೆ ಡಿವೋರ್ಸ್ ಕೊಡದೆ ಇನ್ನೊಬ್ಳನ್ನ ಮದ್ವೆ ಆಗೋ ಹಾಗಿಲ್ಲ. ಹಾಗೇನಾದ್ರು ಮದ್ವೆ ಆದ್ರೆ ತಪ್ಪಾಗುತ್ತೆ, ಕಾನೂನು ಶಿಕ್ಷೆ ಕೊಡುತ್ತೆ. ಈ ವಿಷಯ ಎಲ್ಲ ಇವ್ರಿಗೆ ಚೆನ್ನಾಗಿ ಗೊತ್ತು. ಇವರು ವಿಚಾರಣ ಲಾಯರ್. ಪ್ಲಾನ್ ಮಾಡಿ ಕ್ರಿಮಿನಲ್ ತರ ನೀವು ಲವ್ ಮಾಡಿರೋ ಹುಡುಗಿನ ಆ ಹುಡುಗ ತಲೆ ಕಟ್ತೀರಾ? ಹೆಸರು ಅವ್ನು, ಬಸ್ರು ನಿಮ್ದ. ಹೆಂಡತಿ ಹತ್ರ ಇಂಥ ಮಾತನ್ನ ಕೇಳಿಸ್ಕೋಬೇಕು ಅಂತ ನನ್ನ ನಿನ್ನೂ ಬದುಕಿಸಿದ್ಯಾ ತಂದೆ? ಹೇಳು ತಂದೆ, ಹೇಳು. ಅವ್ನು ಹೇಳಲ್ಲ, ಬಿಸಿ ಇದ್ದಾನೆ. ಹೇಳಿಲ್ಲ ಆದ್ರೂ ನಾನ್ ಬಿಡಲ್ಲ. ಒಂದಲ್ಲ ಒಂದಿನ ಇದಕ್ಕೆ ಉತ್ತರ ಕೊಡ್ಲೇಬೇಕು. ನೋಡಮ್ಮ, ಯಾವ ಮೊಸರು ಇಲ್ಲ, ಕೆಸರು ಇಲ್ಲ, ತಿನ್ನು ಮೊಸರು ಇಲ್ಲ ಕಣಮ್ಮ. ನೋಡಮ್ಮ, ನಾನು ಹುಡುಗಿಗೆ ಲವ್ ಮಾಡ್ಬೇಕು ಅಂದ್ರೆ ನನ್ನ ಹತ್ರ ಹೃದಯ ಇರ್ಬೇಕಲ್ವೇನಮ್ಮ? ಎಲ್ಲಮ್ಮ ಇದೆ ನನ್ನ ಹೃದಯ ನನ್ನ ಹತ್ರ. ನನ್ನ ಹೃದಯನ ನೀನ್ ಕಿತ್ತಿಡ್ಕೊಂಡ್ಬಿಟ್ಟಿದ್ಯಲ್ಲ. ಈ ಸಲ ನೀವು ಅವಳನ್ನ ಹೃದಯದಿಂದ ಲವ್ ಮಾಡ್ತಿಲ್ಲ, ಕಿಡ್ನಿಯಿಂದ ಲವ್ ಮಾಡ್ತಿದ್ದೀರಾ. ಏನೇ ಮಾತಾಡ್ತಿದ್ಯಾ? ಲವ್ ಕಿಡ್ನಿಯಿಂದನೂ ಮಾಡಕ್ ಸಾಧ್ಯನಾ? ಈ ವಿಷಯನ ನಾನು ಮೊದ್ಲು ಮಂಜು ಹೇಳ್ಬೇಕು. ನೋಡಿ, ಹೆಂಡ್ತಿರ ಲವ್ ಮಾಡೋದು ಹೃದಯದಿಂದ. ಈ
ವಿಚಾರಿಸೋಣ ತಾಳು. ನಾನು ಕಮಲಾಗ್ ಬರಕ್ ಹೇಳಿದೀನಿ, ಅವಳು ಬರ್ತಾಳೆ. ಬಂದ ಮೇಲೆ ಎಲ್ಲರೂ ನಿಂತ್ಕೊಂಡು ವಿಚಾರಿಸ್ಕೊಂಡು. ಇಲ್ಲ, ಅವಳು ಬರೋವರೆಗೂ ನಮ್ಗೆ ಕಾಯಕ್ ಆಗಲ್ಲ. ಅವಳೇನಾದ್ರೂ ಬಂದ್ರೆ ನನ್ ಮಂಜನ್ನ ಹಾರಿಸ್ಕೊಂಡು ಹೊರಟೋಗ್ತಾಳೆ. ರೆಡ್ಡಿಲ್ ಕಾರ್ಡ್ ನೋಡ್ಲಿಲ್ವಾ? ಆಗಲ್ಲ ಬಂದ್ರ ಆಂಟಿ ಐ ಆಮ್ ವೆರಿ ವೆರಿ ಸಾರಿ. ಸಾರಿನಾ? ಯಾಕೆ? ನೋಡಮ್ಮ, ಈ ಕಮಲನ್ ಕತೆನ ನಾನ್ ಕಂಟಿನ್ಯೂ ಮಾಡ್ತೀನಿ. ಆಕ್ಚುಲಿ ಈ ಕಮಲಾಗೆ ಸಿದ್ದರಾಜು ಅಂತ ಒಬ್ಬ ಸೋದರ ಮಾವನ ಮಗ ಇದ್ದಾನೆ. ಅವನು ಈ ಕಮಲನ ಹಿಂದೆ ಬಿದ್ದು ಪೀಡಿಸ್ತಾ ಇದ್ನಂತೆ, ಮದುವೆ ಆಗು ಅಂತ. ಅದಕ್ಕೆ ಅವನ ಟಾರ್ಚರ್ ತಡಿಲಾರ್ದೆ ಈಕೆ ಕಂಪ್ಲೇಂಟ್ ಕೊಟ್ಟಿದ್ವು. ಆ ಕೇಸನ್ನ ನಡೆಸ್ತಾ ಇದ್ದೀನಿ ಅಷ್ಟೇನಮ್ಮ. ಅಷ್ಟೇನಾ? ಇದನ್ನೆಲ್ಲ ನೀವು ನನಗೆ ಮೊದ್ಲು ಯಾಕೆ ಹೇಳಿಲ್ಲ? ನಿನ್ನ ಹತ್ರ ಬಯಸ್ಕೊಳ್ಳಿಲ್ಲ ಅಂದ್ರೆ ನನಗೆ ತಿಂದನ್ನ ಜೀರ್ಣ ಆಗಲ್ಲ. ಅದಕ್ಕೆ ಆಗ್ಲಿ ಬಿಡ್ರಿ. ಹೌದು, ಅವನ್ ಯಾಕೆ ಇವಳು ಹಿಂದೆ ಬಿದ್ದಿದ್ದಾನೆ? ನೋಡಮ್ಮ, ಯಾವ್ದೋ ವಿಷಯಗಳಿಗೆ ಆ ಸಿದ್ದರಾಜು ಜೊತೆ ಈಕೆ ಒಂದೆರಡು ಫೋಟೋ ತೆಗೆಸ್ಕೊಂಡ್ಬಿಟ್ಟು ಅದನ್ನೇ ಆಧಾರವಾಗಿ ಇಟ್ಕೊಂಡು ಆ ಕಳ್ಬಡಿ ಮಗ ಏನ್ ಮಾಡಿದ್ದಾನೆ ಗೊತ್ತಾ? ಟಿವಿ ಚಾನಲ್ಸ್ ಗಳಿಗೆಲ್ಲ ಹೋಗಿ ಕೂತಿದ್ದಾನೆ. ಅವರು ಪ್ಯಾನಲ್ ಚರ್ಚೆಗಳು ಮಾಡಿದ್ದಾರೆ. ಈಕೆ ಮಾನ ಮರ್ಯಾದೆ ಹರಾಜಾಗಿದೆಯಮ್ಮ. ಅದಕ್ಕೆ ಆ ಕೇಸನ್ನ ನಾನು ತಗೊಂಡಿದ್ದು. ಮೋಸ ರೀ, ಮೋಸ ಮೋಸ. ಈ ನಡುವೆ ಈ ತರ ದಂಧೆ ಶುರು ಆಗ್ಬಿಟ್ಟಿದೆ. ಅದಕ್ಕೆ ಹೇಳೋದು, ಗುರುತು ಪರಿಚಯ ಇಲ್ಲ ಅಂದ್ರೆ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಯಾರು ಮೀಟ್ ಮಾಡ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ, ಅವ್ರ ಜೊತೆ ಫೋನ್ ಅಲ್ಲಿ ಏನಾದ್ರು ಚಾಟ್ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಫೋಟೋ ಗೀಟೋ ತೆಗೆಸ್ಕೊಳ್ಳೇಬಾರ್ದು. ಯಾರು ಯಾವಾಗ ಏನ್ ರೆಕಾರ್ಡ್ ಮಾಡಿ ಏನ್ ಅನಾಹುತ ಮಾಡ್ತಾರೆ ಹೇಳಕ್ಕೆ ಆಗಲ್ಲ. ಹೌದು, ನಾನು ಇದೇ ತಪ್ಪೆ ಮಾಡಿದ್ದು. ಆ ಸಿದ್ದರಾಜು ಒಬ್ಬ ಅಯೋಗ್ಯ, ತುಂಬಾ ಕಾಟ ಕೊಡ್ತಿದ್ದ. ಅದಕ್ಕೇನೆ ನಂದು ಮಂಜುದು ಮದ್ವೆ ಅಂತ ನಾನೇ ವೆಡ್ಡಿಂಗ್ ಕಾರ್ಡ್ ಮಾಡಿಸಿದ್ದು. ಇದೆಲ್ಲ ನಾಟಕ ಅಂತ ಗೊತ್ತಾಯ್ತಲ್ಲ, ನನ್ಗೆ ಅದೇ ಖುಷಿ. ಆ ಬಡವ ರಾಸ್ಕಲ್ ನಮ್ ಕಮಲಾಗೆ ಟಾರ್ಚರ್ ಕೊಡ್ತಾ ಇದ್ನಲ್ವಾ, ಅವನನ್ನ ಒದ್ದೊಳಗೆ ಹಾಕ್ಸಿದೀನಿ. ಕಮಲಾ ಈಗ ಫ್ರೀ ಬಾರ್, ರೆಕ್ಕೆ ಬಿಚ್ಚಾರಮ್ಮ. ಮಂಜು, ನನ್ನಿಂದ ನಿಮ್ಗೆ ತುಂಬಾನೇ ನೋವಾಗಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈ ತರ ಬ್ಯೂಟಿಫುಲ್ ಹುಡುಗಿರಾಗೆಲ್ಲ ಹೇಳ್ಬಾರ್ದು. ಜೀವನ ಅಂದ್ಮೇಲೆ ನೋವು ನಲಿವು ಒಂದ್ ಡೇಟ್ ಬೀಳ್ತಾ ಇರ್ಬೇಕು. ಯಾಕೆ ನೀನೇ ಕೇಳಿದ್ರೆ ಡೇಟ್ ಬಿಡ್ಬೇಕು ಅಂತ? ಈಗ ಕೆಲವೊಂದು ಕನ್ಫ್ಯೂಷನ್ ಇದೆ, ಅದನ್ನ ನೀವು ಕ್ಲಿಯರ್ ಮಾಡ್ಬೇಕು. ಹೇಳಿ. ಗುಂಡಣ್ಣವರು ನಿಮ್ಗೆ ಏನಾಗ್ಬೇಕು? ಅವ್ರ ನನ್ನ ಅಣ್ಣ. ಓಕೆ, ನಾನು ನೀವು ನನ್ನ ತಮ್ಮ.